ಯಾವ ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ ಚಿತ್ರೋದ್ಯಮ ಅಂದರೆ ನಿರ್ಮಾಪಕ ಸಂಘ ಇವತ್ತು ಚಂದ್ರಚೂಡು ನಿನ್ನೆ ಅವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ನಿರ್ಮಾಪಕರು ಅವಾನ್ಯಕಾರಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿ ಈಗ ನಿರ್ಮಾಪಕ ಸಂಘಕ್ಕೆ ಸುಮಾರು ನಿರ್ಮಾಪಕರು ಕಂಪ್ಲೇಂಟ್ ಕೊಟ್ಟವ್ರೆ. ಅದ್ರ ಮೇಲೆ ಇಡೀ ಸಂಘ ಅದ್ರ ಬಗ್ಗೆ ಕಾನೂನು ಚೌಕಟ್ಟಲ್ಲಿ ಬಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವ ರೀತಿ ಹೇಳಿದರೆ ಗೊತ್ತಿಲ್ಲ, ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವರು ವಿದ್ಯಾವಂತರು, ಬುದ್ಧಿವಂತರು, ಪತ್ರಿಕೆ ಬರವಣಿಗಾರರು. ಯಾಕೆ ಈ ರೀತಿ ತಪ್ಪು ಮಾಹಿತಿ ಕೊಡಬೇಕು? ನಿರ್ಮಾಪಕರು ಕಂಡಮ್ಸ್ ಕೊಡ್ತಾರಾ? ಆಮೇಲೆ ಬಾತ್ರೂಮ್ ಗೋಲ್ಡ್ ಟಪ್ ಕೊಡ್ತಾರಾ? ಅವ್ರು ಇವಾಗೇನೋ ಅವರು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ಇನ್ನೊಂದು ನಾನು ಹೇಳಿದ್ದು ತಮಿಳ್ ನಿರ್ಮಾಪಕ ನಮ್ಮ ನಿರ್ಮಾಪಕ ಹೋಗಿ 500 ಕೋಟಿ ಕಳ್ಕೊಂಡಿದ್ದೇನೆ. ಅವರೇನು ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಿಂತ್ರ ಹೇಳಿದಾರಾ? ಅವ್ರು ದುಡ್ಡು ಹಾಕಿದ್ರೆ ಅಂತ ನಿಮ್ಗೆ ಹೇಳಿದಾರಾ? ಯಾಕೆ ಈ ರೀತಿ ನೀವು ತಪ್ಪನ್ನ ಮಾಡ್ತೀರಾ? ತಪ್ಪು ಯಾಕೆ ಮಾಡ್ತೀರಿ ನೀವು ಇಲ್ಲದೇ ಇರೋದೆಲ್ಲ ಭೇದ ಭಾವ ಆಗ್ತೀರಾ? ಆಮೇಲೆ ವಿಜಯ್ ಬಗ್ಗೆ ನಿಮಗೆ ಏನು ಬೇಕು? ನೀವು ಏನೇನು ಬರ್ಕೊಳ್ಳಿ, ಬರೆಯೋ ಸ್ವಾತಂತ್ರ್ಯ ಎಲ್ಲ ರೀತಿ ಇದೆ. ಈ ರೀತಿ ತಪ್ಪು ಮಾಡಿ ಚಿತ್ರರಂಗದ ಬಗ್ಗೆ ಕೆಟ್ಟದಾಗ ಮಾಡಿ ನಿರ್ಮಾಪಕರು ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅವ್ರಿಗೆ ಗೊತ್ತು. ಕಷ್ಟ ಜನಗಳು ಇವತ್ತು ಸಿನಿಮಾ ಬತ್ತಲ್ಲಿ ಎಷ್ಟು ಕಷ್ಟ ಇದೆ. ಇವರು ಕೋಟ್ಯಾಂತರ ರೂಪಾಯಿ ನಾವು ದುಡ್ಡು ಸಾಲ ಮಾಡಾಕ್ಬಿಟ್ಟು ಬಂದು ಇವ್ರು ಕೂತ್ಕೊಂಡು ಈ ರೀತಿ ಮತ್ತೆ ತಪ್ಪಲ್ವಾ? ಅದನ್ನು ಕಾನೂನು ಪ್ರಕಾರ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಾರೆ. ಮುಂದಕ್ಕೆ ಏನಾಗುತ್ತೆ ಅಂತ ಕಾನೂನು ನೋಡ್ಕೊಂಡು ಮಾಡ್ತಾರೆ. ಸರಿ, ಯಾವ ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ ಚಿತ್ರೋದ್ಯಮ ಅಂದರೆ ನಿರ್ಮಾಪಕ ಸಂಘ ಇವತ್ತು ಚಂದ್ರಚೂಡು ನಿನ್ನೆ ಅವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ನಿರ್ಮಾಪಕರು ಅವಾನ್ಯಕಾರಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿ ಈಗ ನಿರ್ಮಾಪಕ ಸಂಘಕ್ಕೆ ಸುಮಾರು ನಿರ್ಮಾಪಕರು ಕಂಪ್ಲೇಂಟ್ ಕೊಟ್ಟವ್ರೆ. ಅದ್ರ ಮೇಲೆ ಇಡೀ ಸಂಘ ಅದ್ರ ಬಗ್ಗೆ ಕಾನೂನು ಚೌಕಟ್ಟಲ್ಲಿ ಬಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವ ರೀತಿ ಹೇಳಿದರೆ ಗೊತ್ತಿಲ್ಲ, ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವರು ವಿದ್ಯಾವಂತರು, ಬುದ್ಧಿವಂತರು, ಪತ್ರಿಕೆ ಬರವಣಿಗಾರರು. ಯಾಕೆ ಈ ರೀತಿ ತಪ್ಪು ಮಾಹಿತಿ ಕೊಡಬೇಕು? ನಿರ್ಮಾಪಕರು ಕಂಡಮ್ಸ್ ಕೊಡ್ತಾರಾ? ಆಮೇಲೆ ಬಾತ್ರೂಮ್ ಗೋಲ್ಡ್ ಟಪ್ ಕೊಡ್ತಾರಾ? ಅವ್ರು ಇವಾಗೇನೋ ಅವರು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ಇನ್ನೊಂದು ನಾನು ಹೇಳಿದ್ದು ತಮಿಳ್ ನಿರ್ಮಾಪಕ ನಮ್ಮ ನಿರ್ಮಾಪಕ ಹೋಗಿ 500 ಕೋಟಿ ಕಳ್ಕೊಂಡಿದ್ದೇನೆ. ಅವರೇನು ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಿಂತ್ರ ಹೇಳಿದಾರಾ? ಅವ್ರು ದುಡ್ಡು ಹಾಕಿದ್ರೆ ಅಂತ ನಿಮ್ಗೆ ಹೇಳಿದಾರಾ? ಯಾಕೆ ಈ ರೀತಿ ನೀವು ತಪ್ಪನ್ನ ಮಾಡ್ತೀರಾ? ತಪ್ಪು ಯಾಕೆ ಮಾಡ್ತೀರಿ ನೀವು ಇಲ್ಲದೇ ಇರೋದೆಲ್ಲ ಭೇದ ಭಾವ ಆಗ್ತೀರಾ? ಆಮೇಲೆ ವಿಜಯ್ ಬಗ್ಗೆ ನಿಮಗೆ ಏನು ಬೇಕು? ನೀವು ಏನೇನು ಬರ್ಕೊಳ್ಳಿ, ಬರೆಯೋ ಸ್ವಾತಂತ್ರ್ಯ ಎಲ್ಲ ರೀತಿ ಇದೆ. ಈ ರೀತಿ ತಪ್ಪು ಮಾಡಿ ಚಿತ್ರರಂಗದ ಬಗ್ಗೆ ಕೆಟ್ಟದಾಗ ಮಾಡಿ ನಿರ್ಮಾಪಕರು ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅವ್ರಿಗೆ ಗೊತ್ತು. ಕಷ್ಟ ಜನಗಳು ಇವತ್ತು ಸಿನಿಮಾ ಬತ್ತಲ್ಲಿ ಎಷ್ಟು ಕಷ್ಟ ಇದೆ. ಇವರು ಕೋಟ್ಯಾಂತರ ರೂಪಾಯಿ ನಾವು ದುಡ್ಡು ಸಾಲ ಮಾಡಾಕ್ಬಿಟ್ಟು ಬಂದು ಇವ್ರು ಕೂತ್ಕೊಂಡು ಈ ರೀತಿ ಮತ್ತೆ ತಪ್ಪಲ್ವಾ? ಅದನ್ನು ಕಾನೂನು ಪ್ರಕಾರ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಾರೆ. ಮುಂದಕ್ಕೆ ಏನಾಗುತ್ತೆ ಅಂತ ಕಾನೂನು ನೋಡ್ಕೊಂಡು ಮಾಡ್ತಾರೆ. ಸರಿ.